ಇದನ್ನ ಮತ್ತೊಮ್ಮೆ ನೆನಪಿಸ್ತಾ ಇದೆ ಜೆಡಿಎಸ್ ಟ್ವೀಟ್. ನಟ್ಟು ಬೋಲ್ಟು ಮಿನಿಸ್ಟರ್ ಇಂದ ಬಿಗ್ ಬಾಸ್ ಬಂದ್. ಜೆಡಿಎಸ್ ನ ಟ್ವೀಟ್ ಇದು. ಈ ಆರೋಪಗಳಿಗೆ ಡೋಂಟ್ ಕೇರ್ ಅಂದ್ರು ಡಿ.ಕೆ. ಶಿವಕುಮಾರ್. ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಜೆಡಿಎಸ್ ಮತ್ತು ಕುಮಾರಸ್ವಾಮಿ ರಾಜಕೀಯ ಮಾಡ್ತಿದ್ದಾರೆ. ಉದ್ಯೋಗ ಮುಖ್ಯ, ಒಂದು ಅವಕಾಶ ಕೊಡಿ ಅಂತ ಡಿಸಿಗೆ ಹೇಳಿದ್ದೀನಿ. ನಮ್ಮಲ್ಲಿ ಮನರಂಜನೆ ಕೂಟ ಮುಖ್ಯ, ನಾನೇ ಹೋಗಿ ಉದ್ಘಾಟಿಸಿದ್ದೆ. ಡಿಸಿ ಎಸ್ಪಿಗೆ ಫೋನ್ ಮಾಡಿ ಅವಕಾಶ ಕೊಡೋದಕ್ಕೆ ಹೇಳಿದ್ದೀನಿ. ಟಿವಿಯಲ್ಲಿ ನೋಡಿದಾಗ ಬಿಗ್ ಬಾಸ್ ಮನೆ ಬಂದಾಗಿದ್ದು ಗೊತ್ತಾಯ್ತು. ಕಾನೂನು ಪ್ರಕಾರ ಬಗೆಹರಿಸಿಕೊಡಿ, ಶೋ ಕಂಟಿನ್ಯೂ ಆಗೋದಕ್ಕೆ ಅವಕಾಶ ಕೊಡಿ ಅಂತ ನಾನೇ ಹೇಳಿದ್ದೀನಿ ಅಂದ್ರು. Kumaraswamy and JDS are all only politics. ಏನಾರು ಮಾಡ್ಕೊಳ್ಳಿ ಬಿಡಿ, ಕುಮಾರಸ್ವಾಮಿ ಅವರು ಮಾಡ್ಕೊಳ್ಳಿ, ಮೇಲ್ಗಡೆ ಇರೋರು ಕರ್ಕೊಂಡ್ಬಂದು ಮಾಡ್ಕೊಳ್ಳಿ. ನಾನು ಎನ್ಕ್ವೈರಿ ಮಾಡಿದೆ. ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನ ಮಾಡಿದ್ದಾರೆ. ಬಟ್ ಸ್ಟಿಲ್ ಐ ಹ್ಯಾವ್ ಸೆಡ್ DC ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್. ವಾಟ್ ಎವರ್ ಇಸ್ ದೇರ್, ಲೈಕ್ ಗಿವ್ ದೆಮ್ ಆನ್ ಆಪರ್ಚುನಿಟಿ. ಅವರು ರೆಕ್ಟಿಫೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು, ಮತ್ತೊಂದಾಗಬೇಕು. ನಾನೇ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿದ್ದು. ಆಯ್ತು, ನನ್ನ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಬರಲ್ಲ ರೀ, ಅವ್ರಿಗೆ ಶಕ್ತಿನೇ ಬರಲ್ಲ. ಪಾಪ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದರೆ ಅವ್ರಿಗೆ ನಿದ್ರೆನೂ ಬರಲ್ಲ, ಶಕ್ತಿನೂ ಬರಲ್ಲ, ಯಾವುದಕ್ಕೂ ಶಕ್ತಿ ಬರಲ್ಲ. ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಾನೇ ಫೋನ್ ಮಾಡಿ DCಗೆ SP ಹೇಳಿದ್ದೀನಿ, ವಿ ಶುಡ್ ನಾಟ್ ಲುಕ್ ಅಟ್ ಎ ಲಾ. ಏನಾದ್ರು ತಪ್ಪಾಗಿತ್ತು ಅಂದರೆ ಲೆಟ್ ರೆಕ್ಟಿಫೈಡ್, ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಇಷ್ಟು ಮಾತ್ರ ಗೊತ್ತು. ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ರಿಗೂ ಆ ಫೋನ್ ಮಾಡಿದೆ. ನನಗೆ ಗೊತ್ತಿರಲಿಲ್ಲ, ನಾನು ಟಿವಿಲಿ ನೋಡಿದೆ. ನಾನು ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟು ಇರಬೇಕು. ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನೋ ತಪ್ಪುಗಳು ಮಾಡಿರ್ತಾರೆ, ಬಟ್ ಅದಕ್ಕೆ ಸೆಟ್ರೈಟ್ ಮಾಡ್ಕೊಳ್ಳಿ ಅಂತ ಆಪರ್ಚುನಿಟಿ. ಇನ್ನು ಸಚಿವ ಈಶ್ವರ ಖಂಡ್ರೆ ಅವರು ಡಿ.ಕೆ. ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆಗೂ ಸ್ಟುಡಿಯೋ ಬಂದ್ಗೂ ಸಂಬಂಧ ಇಲ್ಲ, ಅದಕ್ಕೂ ಇದಕ್ಕೂ ಥಳಕು ಹಾಕುವ ಅವಶ್ಯಕತೆ ಇಲ್ಲ ಅಂದ್ರು. ಜಾಲಿವುಡ್ ಸ್ಟುಡಿಯೋದವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ ತೀರ್ಪು ಬಂದ ನಂತರ ಮುಂದಿನ ತೀರ್ಮಾನ ಮಾಡ್ತೀವಿ, ಅನುಮತಿ ತಗೊಂಡು ಸ್ಟುಡಿಯೋ ನಡೆಸಲಿ ಅಂದ್ರು. ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈ ಇಲಾಖೆಯಲ್ಲಿ ಬರುತ್ತೆ. ನೋಡಿ, ಇದಕ್ಕೆ ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇವೆಲ್ಲ ದಿನಾಲೂ ಅನೇಕ ನಾವೆಲ್ಲ ವಿಷಯಗಳು ಪ್ರಸ್ತಾಪ ಆಗ್ತವೆ. ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅದಕ್ಕೆ ತಳಕು ಹಾಕುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಅವ್ರದ್ದಿಲ್ಲ. ನೋಡಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.